ಕತೆ ಪ್ರತಿಭೆ ಇರುವೆ. ಇರುವೆಗಳು ಸುಂದರವಾದ ಕಾಡಿನಲ್ಲಿ ವಾಸಿಸುತ್ತಿದ್ದವು. ಆ ಗುಂಪಿನಲ್ಲಿ ಒಂದೇ ಒಂದು ವಿಭಿನ್ನ ಇರುವೆ ಇತ್ತು. ಅದು ಎಲ್ಲವನ್ನೂ ತನಿಖೆ ಮಾಡಬೇಕು ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ಅದಕ್ಕಾಗಿಯೇ ಎಲ್ಲರೂ ಅದಕ್ಕೆ ಹೆಸರನ್ನು ನೀಡಿದರು, ಜೀನಿಯಸ್ ಇರುವೆ. ಇರುವೆಗಳು ಕೆಲಸಕ್ಕೆ ಹೋಗುವುದರಲ್ಲಿ ನಿರತವಾಗಿವೆ. ಆದರೆ ಪ್ರತಿಭಾವಂತ ಇರುವೆ ಯಾವಾಗಲೂ ಯಾವುದೋ ಪುಸ್ತಕ ಅಥವಾ ಪ್ರವೇಶ ಪತ್ರದ ಬಗ್ಗೆ ಯೋಚಿಸುತ್ತಿರುತ್ತದೆ. ಒಂದು ದಿನ ಎಲ್ಲಾ ಇರುವೆಗಳು ಸಕ್ಕರೆ ಪುಡಿಗಾಗಿ ಮನೆಯ ಕಡೆಗೆ ಪ್ರಯಾಣಿಸಲು ಪ್ರಾರಂಭಿಸಿದವು. ಆದರೆ ಅರ್ಧದಾರಿಯಲ್ಲೇ ಬೃಹತ್ ಧೂಳಿನ ತೋಟ ಕಾಣಿಸಿತು. ಅಪ್ಪಾ, ನಾನು ಇಲ್ಲಿಗೆ ಹೋದರೆ ನಾವೆಲ್ಲರೂ ಕೈಯಿಂದ ಕೆಳಗೆ ಬೀಳುತ್ತೇವೆ. ಅವನು ಅಳುತ್ತಾನೆ. ಆದರೆ ಪ್ರತಿಭೆ ಇರುವೆ ಸುಮ್ಮನಿಲ್ಲ. ಅದು ಕೊಂಬೆಯ ತುಂಡನ್ನು ತೆಗೆದುಕೊಂಡು ಈ ಸುರಂಗದ ಮೂಲಕ ಹೋಗೋಣ. ಇರುವೆಗಳೆಲ್ಲವೂ ಆಶ್ಚರ್ಯಗೊಂಡವು. ಏಕೆಂದರೆ ಅದು ಅರ್ಧದಷ್ಟು ಸುರಂಗದಂತಹ ಮಾರ್ಗವನ್ನು ಕತ್ತರಿಸಿತ್ತು. ಎಲ್ಲರೂ ನಿಧಾನವಾಗಿ ಆ ಕಡೆ ಹೋಗಿ ಸಕ್ಕರೆಯನ್ನು ಹೊತ್ತು ಹಿಂತಿರುಗಿದರು. ಆ ದಿನದ ನಂತರ ಎಲ್ಲರೂ ಮೇಧಾವಿ ಇರುವೆಯನ್ನು ಸ್ಮಾರ್ಟ್ ಎಂದು ಕರೆಯಲಿಲ್ಲ. ಅದು ಪ್ರೊಫೆಸರ್ ಜೀನಿಯಸ್ ಇರುವೆ ಮುಗಿದಿದೆ.